ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ಅಣಕು ಕವಾಯತು. ಸಂಘರ್ಷ ಸಾಧ್ಯತೆಯ ಪರಿಸ್ಥಿತಿಯನ್ನು ಎದುರಿಸಲು ಸಾರ್ವಜನಿಕರನ್ನು ಸಿದ್ಧಪಡಿಸಲಾಗಿತ್ತು. ಅಣಕು ಕವಾಯತು. ಕಾಸರಗೋಡು ಡಿಸಿಸಿ ಕಚೇರಿ ಮುಂದೆ ಫ್ಲೆಕ್ಸ್ ಬೋರ್ಡ್. ಕೆಪಿಸಿಸಿ ಅಧ್ಯಕ್ಷರಾಗಿ ಕೆ ಸುಧಾಕರನ್ ಅವರನ್ನು ಮುಂದುವರಿಸುವಂತೆ ಆಗ್ರಹಿಸಿ. ಕಾನಂಗಾಡ್ ಮನ್ಸೂರ್ ಆಸ್ಪತ್ರೆಯ ನರ್ಸಿಂಗ್ ಕೌಂಟರ್ನಲ್ಲಿ ಕಳ್ಳತನಕ್ಕೆ ಯತ್ನ. ಘಟನೆಯ ದೃಶ್ಯ ಕೆಸಿಎನ್ ನ್ಯೂಸ್ಗೆ. ಪಚ್ಚತೆಯ್ಯಂ ಸಿನಿಮಾ ಪ್ರದರ್ಶನದ ಉದ್ಘಾಟನೆ ಮೇ 10ರಂದು. ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ದಿನಾಚರಣೆ ಹಾಗೂ ಸಾಮೂಹಿಕ ರಂಗಪೂಜೆ. ಹಲವಾರು ಮಂದಿ ಭಕ್ತರ ಆಗಮನ. ವಾರ್ತೆಗಳು ವಿವರವಾಗಿ. ಗಡಿಯಲ್ಲಿ ಸಂಘರ್ಷದ ಸಾಧ್ಯತೆಯ ನಡುವೆಯೂ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಾರ್ವಜನಿಕರನ್ನು ಸಿದ್ಧಪಡಿಸಲು ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ಅಣಕು ಕವಾಯತುಗಳನ್ನು ನಡೆಸಲಾಯಿತು. ನಾಗರಿಕ ರಕ್ಷಣಾ ವ್ಯವಸ್ಥೆಯನ್ನು ನಿರ್ಣಯಿಸಲು ಮತ್ತು ಯಾವುದೇ ನ್ಯೂನತೆಗಳಿದ್ದರೆ ಅದರ ಸಾಮರ್ಥ್ಯಗಳನ್ನು ಹೆಚ್ಚಿಸಲಾಗಿದೆ ಅಣಕು ಕವಾಯತು ನಡೆಸಲಾಗಿರುವುದು. ನಾಗರಿಕ ರಕ್ಷಣಾ ವ್ಯವಸ್ಥೆಗಳಾದ ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಗೃಹ ರಕ್ಷಕ ದಳದ ಸಿಬ್ಬಂದಿಗಳು, ಎನ್ಸಿಸಿ ಕೆಡೆಟ್ಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು, ಆಂಬ್ಯುಲೆನ್ಸ್, ಆಸ್ಪತ್ರೆಗಳು ಮತ್ತು ವಿದ್ಯಾರ್ಥಿಗಳು ಎಂಬಿವರು ಕಾಸರಗೋಡು ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ನಡೆದ ಅಣಕು ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ನಡೆದ ಮಾಕ್ ಡ್ರಿಲ್ನಲ್ಲಿ ತುರ್ತು ಸಂದರ್ಭದಲ್ಲಿ ವೈದ್ಯಕೀಯ ನೆರವು ಹೇಗೆ ಒದಗಿಸುವುದು ಎಂಬುದರ ಕುರಿತು ಮಾಹಿತಿ ನೀಡಲಾಯಿತು. 4:02ಕ್ಕೆ ಸೈರನ್ ಮೊಳಗಿದ ತಕ್ಷಣ ವೈದ್ಯರು ಸೇರಿದಂತೆ ಇತರರು ಸಿದ್ಧರಾದರು. ಆಕ್ರಮಣದಲ್ಲಿ ಗಾಯಗೊಂಡವರನ್ನು ಆಂಬ್ಯುಲೆನ್ಸ್ಗೆ ಕರೆದೊಯ್ದು ತಕ್ಷಣ ತುರ್ತು ವಿಭಾಗಕ್ಕೆ ಸ್ಥಳಾಂತರಿಸಲಾಯಿತು. ಆಸ್ಪತ್ರೆಯ ವ್ಯವಸ್ಥೆಯ ಅಧಿಕಾರಿಗಳು ತಕ್ಷಣ ಕಾರ್ಯಾರಂಭಿಸಿ ಗಾಯಾಳುವಿಗೆ ತುರ್ತು ಚಿಕಿತ್ಸೆ ನೀಡಿದರು. ಕಾಸರಗೋಡು ಸಿವಿಲ್ ಸ್ಟೇಷನ್, ಕಾಸರಗೋಡು ಕಾನಂಗಾಡ್ ಆರ್ಡಿಒ ಕಚೇರಿಗಳು, ಕಾಸರಗೋಡು ಎಲ್ಎಸ್ಜಿಡಿ ಕಚೇರಿ, ಕಾನಂಗಾಡ್ ರೆಸ್ಟ್ ಹೌಸ್ ಎಂಬೆಡೆಗಳಲ್ಲಿ ಅಣಕು ಕವಾಯತುಗಳನ್ನು ನಡೆಸಲಾಯಿತು. ಕೂಡ್ಲು ಸೈಕ್ಲೋನ್ ಶೆಲ್ಟರ್, ಕುಂಬಳೆ ಸೈಕ್ಲೋನ್ ಶೆಲ್ಟರ್, ಕಡಂಗೋಡ್ ಜಿಎಫ್ ವಿಎಚ್ಎಸ್ಎಸ್, ಅಡ್ಕತಬೈಲ್ ಜಿಯುಪಿಎಸ್, ಬೆಳ್ಳರಿಕುಂಡ್ ತಾಲೂಕು ಕಚೇರಿ, ಉದುಮಾ ಫುಡ್ ಕ್ರಾಫ್ಟ್ ಸಂಸ್ಥೆ ಮತ್ತು ಪುಲ್ಲೂರು ಎಂಬೆಡೆಗಳಲ್ಲಿ ಸೆಕ್ಯೂರಿಟಿ ಸೈರನ್ಗಳು ಮೊಳಗಿದವು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಪಿಸಿಸಿ ಅಧ್ಯಕ್ಷರಾಗಿ ಸುಧಾಕರನ್ ಅವರನ್ನು ಮುಂದುವರಿಸುವಂತೆ ಆಗ್ರಹಿಸಿ ಕಾಸರಗೋಡಿನಲ್ಲಿ ಪೋಸ್ಟರ್ ಪ್ರತ್ಯಕ್ಷ. ಕಾಸರಗೋಡು ಡಿಸಿಸಿ ಕಚೇರಿ ಮುಂದೆಯೂ ಫ್ಲೆಕ್ಸ್ ಬೋರ್ಡ್ ಕಾಣಿಸಿಕೊಂಡಿದೆ. ಇಂದು ಕೂಡ ರಾಜ್ಯದ ಹಲವು ಭಾಗಗಳಲ್ಲಿ ಕೆ ಸುಧಾಕರನ್ ಅವರನ್ನು ಬೆಂಬಲಿಸುವ ಫ್ಲೆಕ್ಸ್ ಬೋರ್ಡ್ಗಳು ಕಾಣಿಸಿಕೊಂಡಿದೆ. ಕಾಸರಗೋಡು ಜಿಲ್ಲೆಯ ಡಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಫ್ಲೆಕ್ಸ್ ಬೋರ್ಡ್ ಕಾಣಿಸಿಕೊಂಡಿರುವುದು ಯುದ್ಧ ಗೆದ್ದು ಮುಂದುವರೆದಾಗ ಸೇನಾ ಮುಖ್ಯಸ್ಥರನ್ನು ಹಿಂದಕ್ಕೆ ಕರೆಸಿಕೊಳ್ಳುವುದು ವಿರೋಧ ಪಕ್ಷಗಳಿಗೆ ವಿಷಯಗಳನ್ನು ಸುಲಭಗೊಳಿಸಿದಂತೆ ಎಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಸುಧಾಕರನ್ ಮುಂದುವರೆಯಬೇಕೆಂದು ಫ್ಲೆಕ್ಸ್ ಬೋರ್ಡ್ನಲ್ಲಿ ಬರೆಯಲಾಗಿದೆ. ಸೇವ್ ಕಾಂಗ್ರೆಸ್ ಕಾಸರಗೋಡು ಎಂಬ ಹೆಸರಿನಲ್ಲಾಗಿದೆ ಬೋರ್ಡ್ ಸ್ಥಾಪಿಸಲಾಗಿರುವುದು. ಮಾಹಿತಿ ತಿಳಿದು ಮುಖಂಡರು ಮತ್ತು ಕಾರ್ಯಕರ್ತರು ಡಿಸಿಸಿ ಕಚೇರಿಯನ್ನು ತಲುಪಿದ್ದಾರೆ. ಸುಧಾಕರನ್ ಅವರನ್ನು ಬೆಂಬಲಿಸುವ ಫಲಕವು ಕಾಂಗ್ರೆಸ್ನಲ್ಲಿನ ರಹಸ್ಯ ಹೋರಾಟದ ಬಹಿರಂಗ ಪ್ರದರ್ಶನವಾಗಿದೆ ಎಂದು ಅಂದಾಜಿಸಲಾಗುತ್ತಿದೆ. ಕಾಸರಗೋಡು ಹೊರತುಪಡಿಸಿ ತೋಡುಪುಳ ಮತ್ತು ಮೂವಾಡ್ಪುಳದಲ್ಲಿಯೂ ಫ್ಲೆಕ್ಸ್ ಬೋರ್ಡ್ ಕಾಣಿಸಿಕೊಂಡಿದೆ. ಈ ನಾಯಕತ್ವ ಮುಂದುವರೆಯಬೇಕು, ಧೈರ್ಯಶಾಲಿ ನಾಯಕತ್ವ, ಸೇವ್ ಕಾಂಗ್ರೆಸ್ ಮುಂತಾದ ಘೋಷಣೆಗಳನ್ನು ಹೊಂದಿರುವ ಫ್ಲೆಕ್ಸ್ ಬೋರ್ಡ್ಗಳು ಈ ಸ್ಥಳಗಳಲ್ಲಿ ಕಾಣಿಸಿಕೊಂಡಿರುವುದು. ಜನರ ನಾಯಕನಾಗಿ ಕೆಎಸ್ ಮುಂದುವರೆಯಬೇಕು ಎಂದಾಗಿದೆ. ಪಯ್ಯನೂರಿನಲ್ಲಿ ಕಾಂಗ್ರೆಸ್ ಹೋರಾಟಗಾರರು ಎಂಬ ಹೆಸರಿನಲ್ಲಿ ಕಾಣಿಸಿಕೊಂಡ ಪೋಸ್ಟರ್ನಲ್ಲಿ ಬರೆಯಲಾಗಿರುವುದು. ಅದೇ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾಯಿಸುವ ಬಗ್ಗೆ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೈಕಮಾಂಡ್ ಪ್ರಯತ್ನಗಳನ್ನು ಪ್ರಾರಂಭಿಸಿದೆ ಎಂಬುದು ವರದಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ಬಿಕ್ಕಟ್ಟುಗಳು ಉಂಟಾಗಬಹುದು, ಆದರೆ ಬದಲಾವಣೆ ಅನಿವಾರ್ಯ ಎಂಬುದು ಹೈಕಮಾಂಡ್ನ ಅಭಿಪ್ರಾಯ. ಕೆ ಸುಧಾಕರನ್ ಬದಲಾವಣೆಯನ್ನು ಒಪ್ಪಿಕೊಂಡರೂ ಅಥವಾ ಒಪ್ಪದಿದ್ದರೂ ಘೋಷಣೆ ವಿಳಂಬವಾಗುವುದಿಲ್ಲ ಎಂಬುದು ವರದಿಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾನಂಗಾಡ್ ಮನ್ಸೂರ್ ಆಸ್ಪತ್ರೆಯ ನರ್ಸಿಂಗ್ ಕೌಂಟರ್ನಲ್ಲಿ ಕಳ್ಳತನಕ್ಕೆ ಯತ್ನ. ನರ್ಸಿಂಗ್ ಕೌಂಟರ್ನಲ್ಲಿ ಏನೂ ಸಿಗದಿದ್ದಾಗ ಸಮೀಪದ ಕೊಠಡಿಯಲ್ಲಿದ್ದ ರೋಗಿಯ ಜೊತೆ ಇದ್ದ ಮಹಿಳೆಯ ಚೀಲವನ್ನು ಕದ್ದು ಕಳ್ಳ ಪರಾರಿಯಾಗಿದ್ದಾನೆ. ಘಟನೆಯ ದೃಶ್ಯ ಕೆಸಿಎನ್ ನ್ಯೂಸ್ಗೆ ಲಭಿಸಿದೆ. ಕಾನಂಗಾಡ್ ಮನ್ಸೂರ್ ಆಸ್ಪತ್ರೆಯಲ್ಲಿ ಒಬ್ಬ ಯುವಕನಾಗಿದ್ದಾನೆ. ನರ್ಸಿಂಗ್ ಕೌಂಟರ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿರುವುದು. ನರ್ಸಿಂಗ್ ಕೌಂಟರ್ನಲ್ಲಿ ಏನೂ ಸಿಗದಿದ್ದಾಗ ಸಮೀಪದ ಕೊಠಡಿಯಲ್ಲಿದ್ದ ರೋಗಿಯ ಜೊತೆಗೆ ಇದ್ದ ಮಹಿಳೆಯ ಚೀಲವನ್ನು ಕದ್ದು ಪರಾರಿಯಾಗಿದ್ದಾನೆ.
ಯುವಕ ಕಳ್ಳತನಕ್ಕೆ ಯತ್ನಿಸುವುದು ಹಾಗೂ ಬ್ಯಾಗ್ ಕಳ್ಳತನ ಮಾಡುತ್ತಿರುವ ದೃಶ್ಯ ಆಸ್ಪತ್ರೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಆಸ್ಪತ್ರೆಯ ಅಧಿಕಾರಿಗಳ ದೂರಿನ ಮೇರೆಗೆ ಹೊಸದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಯೋಜನೆ ಪ್ರಕಾರ ಸಂಡೇ ಥಿಯೇಟರ್ ರಚಿಸಿ ಸಿದ್ಧಪಡಿಸಿದ ಪಚ್ಚತೈಯಂ ಸಿನಿಮಾ ಪ್ರದರ್ಶನದ ಉದ್ಘಾಟನೆ ಮೇ 10ರಂದು ನಡೆಯಲಿದೆ. ಕಾಂಜಂಗಾಡ್ ದೀಪ್ತಿ ಥಿಯೇಟರ್ನಲ್ಲಾಗಿದೆ ಈ ಸಿನಿಮಾದ ಮೊದಲ ಪ್ರದರ್ಶನ. ಸಂಸದ ರಾಜಮೋಹನ್ ಉನ್ನಿತಾನ್ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಯೋಜನೆ ಪ್ರಕಾರ ಸಂಡೇ ಥಿಯೇಟರ್ ರಚಿಸಿ ಸಿದ್ಧಪಡಿಸಿದ ಪಚ್ಚತಯ್ಯ ಸಿನಿಮಾ ಪ್ರದರ್ಶನದ ಉದ್ಘಾಟನೆ ಮೇ 10ರಂದು ನಡೆಯಲಿದೆ. ಕಾಂಜಂಗಾಡ್ ದೀಪ್ತಿ ಥಿಯೇಟರ್ನಲ್ಲಾಗಿದೆ ಈ ಸಿನಿಮಾದ ಮೊದಲ ಪ್ರದರ್ಶನ. ಸಂಸದ ರಾಜಮೋಹನ್ ಉನ್ನಿತಾನ್ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಶಾಸಕರಾದ ಎನ್ ನಿಲಿಕುನ್, ಸಿಎಚ್ ಕುಂಜಂಬು, ಇ ಚಂದ್ರಶೇಖರನ್, ಎಂ ರಾಜಗೋಪಾಲನ್, ಎಂ ಅಶ್ರಫ್, ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಮುಂತಾದ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಎಂದು പദാധികാരികൾ ತಿಳಿಸಿದರು. പൂർണ്ണമായും കുട്ടികളെ കേന്ദ്രീകരിച്ചിട്ടുള്ള ഒരു സിനിമ. അതോടൊപ്പം തന്നെ ഇതിൽ ചില വേഷങ്ങൾ മുതിർന്നവരും കൂടി കൈകാര്യം ചെയ്തിട്ടുണ്ട്. എന്നാൽ പോലും ഇതിലെല്ലാ ഭാഗങ്ങളും കുട്ടികളെ ഉൾപ്പെടുത്തിക്കൊണ്ടാണ്. അതോടൊപ്പം തന്നെ ജില്ലയിലെ പ്രദേശങ്ങളെ മാത്രം കേന്ദ്രീകരിച്ചുകൊണ്ടാണ് ഈ സിനിമയുടെ നിർമ്മാണം പൂർത്തീകരിച്ചിട്ടുള്ളത്. സമകാലിക വിഷയങ്ങൾ തന്നെയാണ് ഇതിൻ്റെ ഒരു പ്രമേയം. 10-ാം തീയതി ശനിയാഴ്ച രാവിലെ 9 മണിക്ക് കാനങ്കാട് ദീപ്തി തിയേറ്ററിൽ വെച്ച് ഈ സിനിമയുടെ ആദ്യ റിലീസിംഗ് നടക്കുകയാണ്. ಸುದ್ದಿಗೋಷ್ಠಿಯಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅಡ್ವೊಕೇಟ್ ಎಸ್ಎನ್ ಸರಿತಾ, ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿ ಎಸ್ ಶ್ಯಾಮಲಕ್ಷ್ಮಿ, ಜಿಲ್ಲಾ ಪಂಚಾಯತಿ ಹಣಕಾಸು ಅಧಿಕಾರಿ ಎಂಎಸ್ ಶಬರೀಶ್, ನಿರ್ದೇಶಕ ಗೋಪಿ ಕುತ್ತಿಕೋಲ್, ಸಂಯೋಜಕ ಮಣಿ ಕಾವುಂಗಲ್, ಸಂಚಾಲಕ ಎಂಸಿ ಶಶಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೂಡ್ಲು ಬಾದಾರ ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ದಿನಾಚರಣೆ ಹಾಗೂ ಸಾಮೂಹಿಕ ರಂಗಪೂಜೆ ಭಕ್ತಿಪೂರ್ವಕವಾಗಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕೂಡ್ಲು ಬಾದಾರ ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ದಿನಾಚರಣೆ ಮತ್ತು ಸಾಮೂಹಿಕ ರಂಗಪೂಜೆ ಕ್ಷೇತ್ರ ತಂತ್ರಿವರ್ಯ 60 ಕೆಯು ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಿತು. ಬೆಳಗ್ಗೆ ಗಣಪತಿ ಹವನ, ಕಲಶ ಪೂಜೆ, ಕಲಶಾಭಿಷೇಕ, ಶ್ರೀ ಚಾಮುಂಡೇಶ್ವರಿ ಭಜನಾ ಸಂಘ ಪೆರ್ನಡ್ಕ ಇವರಿಂದ ಭಜನಾ ಕಾರ್ಯಕ್ರಮ, ಕಾಸರಗೋಡು ಘಟಕದ ವತಿಯಿಂದ ಗೀತಜ್ಞಾನ ಯಜ್ಞ, ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಸಾಯಂಕಾಲ ಶ್ರೀದೇವಿ ಕಾಲಭೈರವ ಮಕ್ಕಳ ಭಜನಾ ಸಂಘ ಹಳೆಮನೆ ಇವರಿಂದ ಭಜನಾ ಕಾರ್ಯಕ್ರಮ, ಸಾಮೂಹಿಕ ರಂಗಪೂಜೆ ನಡೆಯಿತು. ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಪಂಚಾಯತ್ ವ್ಯಾಪ್ತಿಯ ಮಚ್ಚಂಪಾಡಿಯಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗಾಗಿ ನೂತನವಾಗಿ ನಿರ್ಮಿಸುವ ಸ್ಮಾರ್ಟ್ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸ ನಡೆಯಿತು. ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನಾ ಮೊಂತೆರೋ ಶಿಲಾನ್ಯಾಸ ನೆರವೇರಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಅನುಮತಿ ಮೇರೆಗೆ ಕೆಡಿಬಿ ವತಿಯಿಂದ ಸುಮಾರು 34 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸುವ ಸ್ಮಾರ್ಟ್ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸವನ್ನು ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೀನಾ ಮೊಂತೆರೋ ನೆರವೇರಿಸಿದರು. ಇವತ್ತು ಎಲ್ಲರ ಸಹಕಾರದಿಂದ, ಈ ವಾರ್ಡಿಗೆ ಸಂಬಂಧಪಟ್ಟಂತ ಎಲ್ಲರ ಸಹಕಾರದಿಂದ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತದ್ದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ. ನಮ್ಗಿಂತ ಜಾಸ್ತಿಯಾಗಿ ನಿಮಗೆ ಇದು ಸಂತೋಷ ತಂದುಕೊಡ್ತಾ ಇದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಿ ಆ ಮಕ್ಕಳ ಮುಖಾಂತರ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಎಂ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಜನಪ್ರತಿನಿಧಿಗಳಾದ ಕಮಲಾಕ್ಷಿ, ಯಾದವ ಬಡಾಜೆ, ಮುಮ್ತಾಜ್ ಸಮೀರಾ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬೀನಾ ಕೆ, ಪಿಎಚ್ ಅಬ್ದುಲ್ ಹಮೀದ್ ಮುಂತಾದವರು ಉಪಸ್ಥಿತರಿದ್ದರು.
ಆಯಿಷತ್ ರುಬೀನಾ ಸ್ವಾಗತಿಸಿ ಕನಕವಲ್ಲಿ ಧನ್ಯವಾದವಿತ್ತರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೀಳೂರು ಕಡಪುರ ಶ್ರೀ ಕುರುಂಬಾ ಭಗವತಿ ಕ್ಷೇತ್ರ ಒತ್ತೆಕೋಲ ಮಹೋತ್ಸವ ಮೇ 12ರಿಂದ 14ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಕ್ಷೇತ್ರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೀಳೂರು ಕಡಪುರ ಶ್ರೀ ಕುರುಂಬ ಭಗವತಿ ಕ್ಷೇತ್ರ ಒತ್ತೆಕೋಲ ಮಹೋತ್ಸವ ಉಚ್ಚಿಲತ್ ಕೆಯು ಪದ್ಮನಾಭ ತಂತ್ರಿಯವರ ಕಾರ್ಮಿಕತ್ವದಲ್ಲಿ ಮೇ 12ರಿಂದ 14ರವರೆಗೆ ನಡೆಯಲಿದೆ. ಮೇ 12ರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸನ್ಮಾನ ಸಮಾರಂಭ ನಡೆಯಲಿದೆ. ಮೇ 13ರಂದು ಮೇಲೇರಿ ನಿರ್ಮಾಣ, ಸಾಯಂಕಾಲ ಮೇಲೇರಿಗೆ ಅಗ್ನಿಸ್ಪರ್ಶ ನಡೆಯಲಿದೆ. ಮೇ 14ರಂದು ಶ್ರೀ ವಿಷ್ಣುಮೂರ್ತಿಯ ಅಗ್ನಿ ಪ್ರವೇಶ ನಡೆಯಲಿದೆ. 3 ದಿನಗಳಲ್ಲಾಗಿ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಷೇತ್ರ ಪದಾಧಿಕಾರಿಗಳು ತಿಳಿಸಿದರು. ശ്രീ കുറുമ്പാവലി ക്ഷേത്രത്തിൻ്റെ പ്രശ്നവിധി പ്രകാരം ഈ വർഷം മെയ് 13-ാം തീയതി നമ്മുടെ ഒറ്റക്കോല മഹോത്സവം മേലേരി കൂട്ടൽ മെറ്റൽ ചടങ്ങ് നടക്കുന്നത്. അപ്പോൾ അതിന് മുൻകൂടിയായി തന്നെ മെയ് 12-ാം തീയതി ഒരു വിപുലമായ സാംസ്കാരിക പരിപാടി നമ്മൾ നടത്തുന്നുണ്ട്. അതിൽ വിശിഷ്ട വ്യക്തികളായ ഒരുപാട് MP-യും MLA, കളക്ടർ ഇവരൊക്കെ ചേർന്നുള്ള സാംസ്കാരിക പരിപാടി. ಸುದ್ದಿಗೋಷ್ಠಿಯಲ್ಲಿ ಶೈಲೇಂದ್ರನ್, ಸುರೇಶ್ ರಾಮನ್, ಹರೀಶ್, ರಾಜೇಶ್, ರಾಮನ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಬೆಳಗ್ಗೆ ಗಣಪತಿ ಹವನ, ಅಂಕುರ ಪೂಜೆ, ಬಿಂಬಶುದ್ಧಿ, ಕಲಶ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ, ವಿವಿಧ ವೈದಿಕ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ವಿವಿಧ ಭಜನಾ ತಂಡಗಳ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪೊಲೀಸ್ ಆಯೋಜಿಸುವ ಡಿಐಜಿ ಕಪ್ 2025 ಸೆವೆನ್ಸ್ ಫುಟ್ಬಾಲ್ ಟೂರ್ನಮೆಂಟ್ ಪ್ರೀ ಮ್ಯಾಚ್ ನಡೆಯಿತು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಪೊಲೀಸರು ಆಯೋಜಿಸುವ ಡಿಐಜಿ ಕಪ್ ಸೆವೆನ್ಸ್ ಫುಟ್ಬಾಲ್ ಟೂರ್ನಮೆಂಟ್ ಅನ್ನು കാസർഗോഡ് മുനിസിപ്പൽ ചെയർമാൻ അബ്ബാസ് ബീഗം ഉദ്ഘാಟಿಸಿದರು. ഈ വിപത്തിൽ നിന്നാണ് നമ്മുടെ സമൂഹത്തെ, നമ്മുടെ കൂട്ടുകാരെ, നമ്മുടെ കുട്ടികളെയൊക്കെ രക്ഷപ്പെടുത്തേണ്ട ഉത്തരവാദിത്തമുള്ളത്. അപ്പോൾ അവർക്ക് ഒരു ലഹരി വേണം. അത് ഏത് ലഹരിയാണ് വേണ്ടത്, അതാണ് നമ്മൾ ആലോചിച്ച് ചിന്തിച്ച് എടുക്കുക. ഇന്നത്തെ കാലഘട്ടത്തിൽ സ്പോർട്സുമായി ബന്ധപ്പെട്ടിട്ടുള്ള ഒരു ലഹരി നമ്മുടെ കുട്ടികളിലുണ്ട്. അത് പ്രോത്സാഹിപ്പിച്ചുകൊണ്ട് ആ ലഹരിയിലേക്ക് തന്നെ അവരെ കൊണ്ടുപോയി കഴിഞ്ഞാൽ നമ്മൾ മറ്റുള്ള ആ ലഹരി, അതായത് മാരകമായിട്ടുള്ള വിഷപദാർത്ഥങ്ങൾ അടങ്ങിയിട്ടുള്ള ലഹരി, സ്വന്തം സഹോദരനെ പോലും, സ്വന്തം സഹോദരിയെ പോലും, സ്വന്തം മാതാപിതാക്കളെ പോലും തിരിച്ചറിയാൻ പറ്റാത്ത ഒരു ലഹരി പദാർത്ഥം നമ്മുടെ സമൂഹത്തിൻ്റെ ഇടയിൽ അങ്ങോളം ഇങ്ങോളം സമൂഹത്തിൻ്റെ ഇടയിലുണ്ട് എന്നാണ് നമ്മൾ പറയപ്പെടുന്നതെങ്കിലും ഇന്ന് നമ്മുടെ വീടിൻ്റെ മുറ്റത്തും വീടിൻ്റെ അകത്തളങ്ങളിലൊക്കെ എത്തിക്കഴിഞ്ഞിരിക്കുകയാണ്. ಡಿವೈಎಸ್ಪಿ ಸಿ.ಕೆ. ಸುನಿಲ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು IPSHO ನಲಿನಾಕ್ಷನ್ ಪಿ ಬಹುಮಾನ ವಿತರಿಸಿದರು. ಕಾಸರಗೋಡು ಸಬ್ ಇನ್ಸ್ಪೆಕ್ಟರ್ ಪ್ರತೀಶ್ ಸ್ವಾಗತಿಸಿದರು. ಹೆಚ್ಚುತ್ತಿರುವ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಅಭಿಯಾನದ ಭಾಗವಾಗಿಯಾಗಿತ್ತು ಸ್ಪರ್ಧೆಯನ್ನು ಆಯೋಜಿಸಲಾಗಿರುವುದು. ಕಾಸರಗೋಡು ಸಬ್ ಡಿವಿಷನಲ್ ಲೆವೆಲ್ ಸೆವೆನ್ಸ್ ಫುಟ್ಬಾಲ್ ಟೂರ್ನಮೆಂಟ್ನಲ್ಲಿ ಸ್ಪರ್ಧಾ ಕಣದಲ್ಲಿ ಕಾಸರಗೋಡು ಸಬ್ ಡಿವಿಷನ್ನ ವಿವಿಧ ಕ್ಲಬ್ಗಳು ಭಾಗವಹಿಸಿದ್ದವು. ಕಾಸರಗೋಡು ಜನಮೈತ್ರಿ ಪೊಲೀಸ್ ಬೀಟ್ ಅಧಿಕಾರಿ ಸಂತೋಷ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 39 ತೆಯ್ಯಂಗಳ ಅಪರೂಪದ ವರ್ಣಚಿತ್ರ ರಚಿಸಿದ 2ನೇ ತರಗತಿ ವಿದ್ಯಾರ್ಥಿಯ ಚಿತ್ರ ಶಿಲ್ಪಕಲೆ ಪ್ರದರ್ಶನ ಮೇ 9ರಂದು ಚೆರುವತ್ತೂರಿನಲ್ಲಿ ನಡೆಯಲಿದೆ. ಚೆರುವತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ CV ಪ್ರಮೀಳಾ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 39 ತೆಯ್ಯಂಗಳ ಅಪರೂಪದ ವರ್ಣಚಿತ್ರ ರಚಿಸಿದ 2ನೇ ತರಗತಿಯ ನಮ್ರತ್ ಅವರ ಚಿತ್ರಶಿಲ್ಪಕಲೆ ಪ್ರದರ್ಶನ ಎಂಬುರಾನ್ ಎಂಬ ಹೆಸರಿನಲ್ಲಿ ಮೇ 9ರಂದು ನಡೆಯಲಿದೆ.
ಚಿರುವತ್ತೂರು ಗ್ರಾಮ ಪಂಚಾಯತ್ ಆಡಿಟೋರಿಯಂನಲ್ಲಿ ನಡೆಯುವ ಪ್ರದರ್ಶನವನ್ನು ಚಿರುವತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಿವಿ ಪ್ರಮೀಳಾ ಉದ್ಘಾಟಿಸುವರು. ನಮ್ರತ್ ಅವರ ವಿಶೇಷ ಪ್ರದರ್ಶನದಲ್ಲಿ ಕಮ್ಮಡತ್ತು ಭಗವತಿ, ಪಡಕ್ಕತ್ತು ಭಗವತಿ, ಪುದಿಯ ಭಗವತಿ, ಪುದಿಚೋನ್ ವಸುರಿಮಾಲಾ, ಕೈದ ಚಾಮುಂಡಿ, ರಕ್ತ ಚಾಮುಂಡಿ ಮುಂತಾದ ಅಪರೂಪದ ತೆಯ್ಯಂಗಳ ಚಿತ್ರಗಳು ಹಾಗೂ ಶಿಲ್ಪಗಳು ಪ್ರದರ್ಶನದಲ್ಲಿರಲಿವೆ ಎಂದು ಪದಾಧಿಕಾರಿಗಳು ತಿಳಿಸಿದರು. 41 പ്രൊവോഡ് തെയ്യം എന്ന അതാണ് 39. ആ 39 തെയ്യങ്ങളുടെ വിവിധ രീതിയിലാണ് ഈ 39 തെയ്യങ്ങളെയും ഈ നമ്രത് രചിച്ചിട്ടുള്ളത്. ಸುದ್ದಿಗೋಷ್ಠಿಯಲ್ಲಿ ಆರ್ಟಿಸ್ಟ್ ರವೀಂದ್ರನ್ ತ್ರಿಕ್ಕರಿಪುರ, ಎ ಅನೀಶ್, ಎ ನಮ್ರತ್, ಪಿಸಿ ಅನಿಲ್ ಕುಮಾರ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಂಗಡಿಮೊಗರು ಸಮೀಪದ ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅದ್ದೂರಿಯಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಅಂಗಡಿಮೊಗರು ಸಮೀಪದ ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅದ್ದೂರಿಯಾಗಿ ನಡೆದು ಬರುತ್ತಿದೆ. ಮುಂಜಾನೆ ಗಣಪತಿ ಹೋಮಾದಿ ವೈದಿಕ ವಿಧಿಗಳು, ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸಾಯಂಕಾಲ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ನಂತರ ಕ್ಷೇತ್ರ ತಂತ್ರಿವರ್ಯ ದೇಲಂಪಾಡಿ ಗಣೇಶ್ ತಂತ್ರಿಯವರಿಗೆ ಸ್ವಾಗತ ನೀಡಲಾಯಿತು. ತದನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯ ವಿವಿಧ ಕೇಂದ್ರಗಳಲ್ಲಿ ಅಣಕು ಕವಾಯತು. ಸಂಘರ್ಷ ಸಾಧ್ಯತೆಯ ಪರಿಸ್ಥಿತಿಯನ್ನು ಎದುರಿಸಲು ಸಾರ್ವಜನಿಕರನ್ನು ಸಿದ್ಧಪಡಿಸಲಾಗಿತ್ತು. ಅಣಕು ಕವಾಯತು. ಕಾಸರಗೋಡು ಡಿಸಿಸಿ ಕಚೇರಿ ಮುಂದೆ ಫ್ಲೆಕ್ಸ್ ಬೋರ್ಡ್. ಕೆಪಿಸಿಸಿ ಅಧ್ಯಕ್ಷರಾಗಿ ಕೆ ಸುಧಾಕರನ್ ಅವರನ್ನು ಮುಂದುವರಿಸುವಂತೆ ಆಗ್ರಹಿಸಿ. ಕಾನಂಗಾಡ್ ಮನ್ಸೂರ್ ಆಸ್ಪತ್ರೆಯ ನರ್ಸಿಂಗ್ ಕೌಂಟರ್ನಲ್ಲಿ ಕಳ್ಳತನಕ್ಕೆ ಯತ್ನ. ಘಟನೆಯ ದೃಶ್ಯ ಕೆಸಿಎನ್ ನ್ಯೂಸ್ಗೆ. ಪಚ್ಚತೆಯ್ಯಂ ಸಿನಿಮಾ ಪ್ರದರ್ಶನದ ಉದ್ಘಾಟನೆ ಮೇ 10ರಂದು. ಶೇಷವನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಪ್ರತಿಷ್ಠಾ ದಿನಾಚರಣೆ ಹಾಗೂ ಸಾಮೂಹಿಕ ರಂಗಪೂಜೆ. ಹಲವಾರು ಮಂದಿ ಭಕ್ತರ ಆಗಮನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಂಡಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.